ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನೋಡಿರಿ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ನಾನು ಇವತ್ತು ಬೆಳಿಗ್ಗೆನೆ ಗೌರಿಕಾಯಿ ಎಲ್ಲ ಬಿಡಿಸಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಕಡೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಅದನ್ನು ಇದು ಅರ್ಧ ಬೇಯಿಸಿಟ್ಕೊಂಡಿದ್ದೀನಿ ಗೌರಿಕಾಯಿನ ಉಪ್ಪು ಹಾಕ್ಬಿಟ್ಟು. ಸೊ ಈ ಕಡೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ, ಸಾಸಿವೆ, ಕರಿಬೇವು ಇಷ್ಟು ಹಾಕ್ಬಿಟ್ಟು ಫ್ರೈ ಮಾಡ್ತಿರೋ ಅಂಥದ್ದು ಸಿಂಪಲ್ಲಾಗಿ. ಈ ಸಪ್ಪೆ ಪಲ್ಯ ಅಂತಾರಲ್ಲ ಆ ಥರ ಚೆನ್ನಾಗಿರ್ತೈತೆ ಈ ಡಯಟ್ ಮಾಡೋರಿಗೆ. ಸೊ ಲೈಟಾಗಿ ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟು ಲೈಟಾಗಿರಬೇಕು ಅನ್ನೋರಿಗೆ ಸೊ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಪಲ್ಯ ಮಾತ್ರ ಸಖತ್ತಾಗಿ ಬಂದಿತ್ತು, ಚೆನ್ನಾಗಿತ್ತು. ತುಂಬ ದಿನಗಳಾದಮೇಲೆ ಈ ಗೌರಿಕಾಯಿ ಪಲ್ಯ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆ ಚಟ್ನಿ ಪುಡಿ ಇತ್ತು. ಸೊ ಲಾಸ್ಟು ಟ್ರಿಪ್ ಹೋದಾಗ ನಾವು ಚಟ್ನಿ ಪುಡಿ ಮಾಡಿದ್ವಲ್ಲ, ಸೊ ಅದೇ ಮನೇಲಿತ್ತು. ಸೊ ಅದ್ರ ಜೊತೆ ಗೌರಿಕಾಯಿ ಪಲ್ಯ, ಚಪಾತಿ. ನನಗೆ ಈ ಥರ ರೊಟ್ಟಿ, ಚಪಾತಿ, ಮುದ್ದೆ ಅಂದರೆ ಈ ಥರ ಇಷ್ಟ ಆಗ್ತದೆ. ಸೊ ಬೆಳಗ್ಗೆನೇ ಚಪಾತಿ ಪಲ್ಯ ಎಲ್ಲ ಮಾಡಿದ್ದೆ. ಪಾಪುಗೆ ಹೊರ್ಗಡೆಯಿಂದ ಇಡ್ಲಿ ತರಿಸಿದ್ದೆ ಇವತ್ತು. ಸೊ ಚಪಾತಿ ಅವಳಿಗೆ ಡೈಜೆಷನ್ ಆಗೋದಿಲ್ಲ, ಸೊ ಹಾಗಾಗಿ ಹೊರಗಡೆಯಿಂದ ಇಡ್ಲಿ ತರಿಸಿದ್ದೆ. ಅದ್ರ ಜೊತೆ ಇಡ್ಲಿ ತಿಂದು ಆಮೇಲೆ ಈ ಪಲ್ಯ ಬರುತ್ತಲ್ವ ಗೌರಿಕಾಯಿ ಪಲ್ಯ, ಅದನ್ನು ಹಾಕ್ಕೊಟ್ಟಿದ್ದೆ. ಅವಳು ಒಂದೊಂದೇ ತೊಗೊಂಡು ತಿಂತಾಯಿದ್ಲು. ಸೊ ಈ ಥರ ಈಗಲಿಂದನೇ ತರಕಾರಿಗಳ್ನ ತಿನ್ನಿಸೋದನ್ನು ರೂಢಿ ಮಾಡಬೇಕು ಮಕ್ಕಳಿಗೆ. ಇಲ್ಲಾಂದರೆ ತರಕಾರಿ ಬಗ್ಗೆನೇ ಗೊತ್ತಾಗೋದಿಲ್ಲ, ಅದು ರುಚಿ ಕೂಡ ಅವರು ಟೇಸ್ಟ್ ಮಾಡೋದಿಲ್ಲ. ಚಿಕ್ಕವರಿದ್ದಾಗಲೇ ನಾವು ಅದನ್ನು ಟೇಸ್ಟ್ ಮಾಡಿಸ್ಬೇಕು. ಈ ತರಕಾರಿಗಳ್ನೆಲ್ಲನೂ ತಿನ್ನಿಸ್ತಾ ಬರಬೇಕು. ಸೊ ತುಂಬ ಚೆನ್ನಾಗಿ ತಿಂತಾಳೆ ನಮ್ಮ ಪಾಪು, ಯಾವುದನ್ನು ಇದು ಮಾಡೋದಿಲ್ಲ. ತರಕಾರಿ ಆಗಿರ್ಬೋದು, ಮುದ್ದೆ ಎಲ್ಲ ಚೆನ್ನಾಗಿ ತಿಂತಾಳೆ. ಸೊ ನಾವು ಇದನ್ನೇ ಮನೆ ಫುಡ್ಡೇ ರೂಢಿ ಮಾಡಿರೋವಂಥದ್ದು. ಫ್ಯಾನ್ಸಿ ಫುಡ್ ಯಾವುದು ನಾನು ಅಷ್ಟಕ್ಕಷ್ಟೇ ಕೊಟ್ಟಿರೋದು, ಜಾಸ್ತಿ ಕೊಟ್ಟಿಲ್ಲ ನಾನು. ಸೊ ಹಿಂಗೆ ನೋಡಿ ಅವಳು ಮಾತಾಡಿಕೊಂಡು ಆಟ ಆಡಿಕೊಂಡು ಎಷ್ಟು ಚೆನ್ನಾಗಿ ತಿಂತಾಳೆ ಅಂತ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಶ್ರೀನಾಥ್, ನಮಸ್ಕಾರ. ಇವರು ಐ ಆಮ್ ಶ್ರೀನಾಥ್, ಐ ಆಮ್ ಡಾಕ್ಟರ್ ಶೇಖರ್. ಹಲೋ ಪ್ರಭಾಕರ್, ವಾಟ್ ಇಸ್ ದಿಸ್? ಇದು ನನ್ನ ಅದೃಷ್ಟಕ್ಕಾಗಿದ್ದು ಶೇಖರ್. ಇದರಿಂದಾನೆ ನನ್ನ ರಮ್ಯಂಗೆ ತಾಯಿ ಸಿಕ್ಕಿತ್ತು. ನೀಟಾಗಿ ತಿನ್ಬೇಕು ಪಪ್ಪ. ಅವಳಿಗೆ ಮೈ ಮೇಲಾಗಿರೋ ಗಾಯಕ್ಕಿಂತ ಮನಸ್ಸಿನ ಮೇಲಾಗಿರೋ ಗಾಯದ ಪರಿಣಾಮ ಹೆಚ್ಚಾಗಿದೆ. ಇಲ್ಲ ಶೇಖರ್, ಸಾಕಾ? ಅವ್ರನ್ನ ಕಂಡ್ಬಿಟ್ಟು ನೋಡಿದ್ರೆ ಸಾಕಾ ಪಪ್ಪ? ಸಾಕಾ? ಸಾಕಾ? ಬಾಯ್. By all means, carry on. Oh, thank you very much. Wish you all the best. ನಿಮ್ಮ ಮಗ ಜೈ ಸಿಂಹನ ಇವತ್ತಿನ ಪರಾಕ್ರಮ ಯಾವುದೋ ಒಬ್ಬ ಹುಡುಗಿನ ರೇಪ್ ಅಟೆಂಪ್ಟ್ ಮಾಡ್ದ ಅಂತ. ನನ್ನ ಮಗ ಅಲ್ವಾ? ಪೂರ್ತಿ ಪಾಪುಗೆ ಸ್ವಲ್ಪ ಪಲ್ಯನೂ, ಬಿಸಿ ಅನ್ನ ಮತ್ತು ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಈಗ ಇದನ್ನ ಕಲಿಸ್ಬಿಟ್ಟು ಇವಳಿಗೆ ಊಟ ಮಾಡಿಸೋದು. ಪಪ್ಪಂಗೆ ಊಟ ಮಾಡ್ತಿದ್ದು. ಪಪ್ಪ ಊಟ ಮಾಡ್ತಾನೆ. ಪಪ್ಪ ಊಟ ಮಾಡ್ತಾನೆ. ಫಸ್ಟ್ ನೀರು ಕುಡಿಯಪ್ಪ. ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ರೆ ತಿನ್ನಿಸೋದಕ್ಕೆ ಚೆನ್ನಾಗಿರುತ್ತೆ. ನಾನು ಅನ್ನ ಬಿಸಿ ಇದ್ದಾಗಲೇ ಮ್ಯಾಶ್ ಮಾಡಿಬಿಡ್ತೀನಿ, ಆವಾಗ ನೀಟಾಗಿ ಮ್ಯಾಶ್ ಆಗುತ್ತೆ. ಅಮ್ಮ ಅಮ್ಮ ಚೆನ್ನಾಯ್ತಾ ಪಪ್ಪ? ಇದು ಚೆನ್ನಾಯ್ತಾ ಎಮ್ಮಿ? ಸಾಕಾ? ಸಾಕಾ? ಬೇವತ್ಬಿಟ್ಟವಳೆ. ಇದು ಯಾಕೆ ಕರೆಂಟ್ ಹೋಗಿ ಬರ್ತೈತಪ್ಪ. ಹ್ಞೂ
ಅದೇ ಅಮ್ಮ ಬಿದ್ದೀಯಾ? ಪಾಪು ಬಾಯ್ ಮಾಡು, ಬಾಯ್. ನಮಸ್ಕಾರ ಪಾಪು, ನಮಸ್ಕಾರ. ಕರೆಂಟ್ ಬಂತು ಕರೆಂಟ್. ಪಪ್ಪ ಪಪ್ಪ ಓಯ್ ಪಪ್ಪ ಗಗ್ಗೋ ಗಗ್ಗೋ ಬಂದು ಹೆಂಗೆ ಇಟ್ಕೋಬಾರ್ದು. ಹ್ಞೂ 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 ಪಪ್ಪ ಓಯ್ ಓಯ್ ಹಾಕದನ್ನ ಹಾಕು ಹಾಕು ಹಾಕದನ್ನ ಹಾಕು. ಡೋರ್ ಕ್ಲೋಸ್ ಮಾಡು ಮಾಡು. ಊಟ ಮಾಡಿದ್ದಾನೆ, ಬಾ ಮಲಕ್ಕ ಬಾ ಸ್ವಲ್ಪ ಹೊತ್ತು. ಹಾಕದನ್ನ ಡೋರ್ ಕ್ಲೋಸ್ ಮಾಡು. ಹಾಕು ಹಾಕಪ್ಪ ಜಾಣ, ಹಾಕು ಬೇಗ. ಹಾಕಪ್ಪ. ಕ್ಲೋಸ್ ಮಾಡು, ಹಾಕು. ಜಾಣಿ ಜಾಣಿ ಬಾಪ. ಆಯ್ತು ಬಾ, ಸಾಕು ಬಾ ಮಲಕ್ಕೆ ಬಾ ಸ್ವಲ್ಪ ಹೊತ್ತು. ಪಪ್ಪು ಅಲ್ಲೋಡಲ್ಲಿ ಮತ್ತಾಗೆ ಅದು. ಓಯ್ ಸುಬ್ಬಿ ಸಾಕು ಬಾರೋ. ಗೊಗ್ಗೋ ಗೊಗ್ಗೋ ಓಯ್ ಗೊಗ್ಗೋ ಪಾಪು ಏನು ಮಾಡ್ತೈತೆ ಪಾಪು? ಸಣ್ಣ ಪಾಪು ಎಲ್ಲೋಯ್ತು ಪಾಪಚ್ಚಿ? ಯಾರೇ ಪಾಪು ನಿದ್ದೆ ಬರ್ತೈತೆ ಮಕ್ಕಳನಪ್ಪ. ಕ್ಲೋಸ್ ಮಾಡು, ಬಾ ಬಾ ಬೇಗ ಬಾ 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 ಬಾ. ಆಯ್ತು ಬಾ ಬಾ, ನೀನು ಬಾ. ಕ್ಲೋಸ್ ಮಾಡು. ಓಯ್ ಪಪ್ಪ ಬಾ ಬಾ, ನೀನು ಬಾ, ನಾನು ಬರಲ್ಲ, ನೀನೇ ಬಾ. ಬಾ ಪಪ್ಪು. ಬಾ 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 ಬಾ. ನನ್ನ ಮಗಳು ಏನು ಕಲ್ಲು. ಹಾಗೆ ಇಲ್ಲಿ ಅಮ್ಮನೂ ಮತ್ತು ನಮ್ಮ ದೊಡ್ಡಮ್ಮ ಏನಿದು ಚಕ್ಲಿ ಮತ್ತು ಸಂಡಿಗೆ ಅದನ್ನೆಲ್ಲ ಮಾಡ್ತಾಯಿದ್ದಾರೆ. ಈ ಸಮ್ಮರ್ ಬಂದಾಗ ಈ ಥರ ಚಕ್ಲಿ, ಸಂಡಿಗೆ, ಹಪ್ಳ ಮತ್ತು ಏನದು ಮಜ್ಜಿಗೆ ಮೆಣ್ಸಿನ್ಕಾಯಿ ಈ ಥರ ಎಲ್ಲ ಮಾಡಿಟ್ಕೊಳ್ತೀವಿ. ಚಳಿಗಾಲಕ್ಕೆ ತುಂಬ ಚೆನ್ನಾಗಿರ್ತತೆ ಅಂತ. ಸೊ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಸೇರಿಕೊಂಡು ಅದನ್ನು ಹಿಟ್ಟನ್ನ ರೆಡಿ ಮಾಡ್ತವ್ರೆ. ಸೊ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ಅವರು ಆಲ್ರೆಡಿ ಯಾವ್ಯಾವ ಮೆಥಡಿಂದ ಮಾಡಿದರು ಏನು ಅಂತ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಏನದು ಮಲಗಿಬಿಟ್ಟಿದ್ದೆ. ಸೊ ಫೈನಲಿ ಅಮ್ಮನೂ ದೊಡ್ಡಮ್ಮ ಮಾಡ್ತವ್ರೆ. ಇದಕ್ಕೆ ಏನೇನೋ ಉಪ್ಪು, ಸೋಡಾ, ಜೀರಿಗೆ ಏನೇನೋ ಹಾಕಿದ್ದೀವಿ ಅಂತ ಹೇಳಿದರು. ಸೊ ಈ ಕಡೆ ಎಲ್ಲ ನಾನು ಸ್ವಲ್ಪ ಹೊತ್ತು ಒತ್ತು ಕೊಟ್ಟೆ. ಅಮ್ಮ ಒಳಗಡೆನೇ ಹಾಕೋಣ,
ಮೇವಿ ಬಿಸಿಲಿತ್ತು ಕುತ್ಕೊಳಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಳಗಡೆನೆ ಸ್ವಲ್ಪ ಹೊತ್ತು ಎಲ್ಲ ಒತ್ತಿಟ್ವಿ. ಆಮೇಲೆ ಮತ್ತೆ ಹೊರಗಡೆನ ಹೋಗಿ ಒತ್ತಿ ಇಟ್ಟಿದ್ವಿ. ಪಪ್ಪ ನೀನ್ ತಿನ್ನ ಮಗನೇ. ನೀನ್ ಮುದ್ದೆ ತಿನ್ನಲ್ಲ, ಅದಕ್ಕೆ ನಿನ್ ಮಗಳು ತಿನ್ನಿಸ್ತೇವಳು ನೋಡು. ಅದೊಂದು ತಿನ್ನ. ಅದೊಂದೇ ತಿಂದ್ಬಿಡ್ ಲಾಸ್ಟ್. ಯಾರು ನಿಮಗೆ ತಿನ್ಸಲ್ಲ ನೋಡ ಅಪ್ಪನ ಮಗಳು ಮತ್ ತಿನ್ಸು. ಖಾಲಿ ಖಾಲಿ ಗಂಡು ಹುಡುಗರಾಗಲ್ಲ. ಇದೇ ಒಂದು ತುತ್ತಾಕದ್ ನಿನ್ಗೆ ಅಲ್ಲೇನಪ್ಪ ತುತ್ತಾಕದು. ನೀರು ಕುಡ್ಸು. ಪಪ್ಪ ಮುತ್ಕೊಡು ಪಪ್ಪಂಗೆ, ಮುತ್ಕೊಡು. ನಾನು ಪುಟ್ಟ ಮಲ್ಲಿ ಬೆಳಗಿಂದ ಸಂಜೆವರೆಗೂ ನೋಡ್ಕೊಳದ್ ನಾವು, ಮುದ್ದಾಡೋದು ಅವ್ರ ಅಪ್ಪನ್ನ. ನನಗೆ ಎಂದನ ಊಟ ಮಾಡಿಸಿದ್ದೇನೆ ಪಪ್ಪು. ನಿಮ್ಮ ಅಪ್ಪಗಂತ ಕುಡಿಸು, ಅಳ್ತಾನ ನೋಡು. ಖಾಲಿ ಹೆಣ್ಮಕ್ಳ ಚಂದ ಏನಜ್ಜ. ಎಲ್ಲ ವಾಶ್ ಮಾಡಿರ್ವಲ್ಲ, ಬಿದ್ದು ಹೋಗ್ತಿದ್ದಾವೆ ಗಾಳಿ. ಫುಲ್ ಗಾಳಿಗೆ ಬಟ್ಟೆನೇ ಬಿದ್ದು ಹೋಗ್ಬಿಟ್ಟಿದ್ದಾವೆ. ಗಾಳಿಗೆ ಫುಲ್ ಬಟ್ಟೆನೇ ಬಿದ್ದು ಹೋಗ್ಬಿಟ್ಟವೆ. ಫೋನ್ ಮಾಡು ಪಪ್ಪ. ಎಲ್ಲಿದೀಯಾ? ಹಲೋ ಅಪ್ಪ. ಪಪ್ಪ ಎಲ್ಲಿದೆಯಾ ಪಪ್ಪ? ಬಂಗಾರನಪ್ಪ. ಪಪ್ಪ ಫುಲ್ ಮಳೆ ಬಂದ್ಬಿಟ್ಟು ತಂಪಾಗ್ಬಿಟ್ಟದ ನೆಲ ಇವತ್ತು. ಮಳೆ ಚೆನ್ನಾಗ್ ಬಂತಲ್ಲ ನಜ? ಹಾ ಸುಮಾರಾಗಿ ಬಂದೈತಲ್ಲ ಚಳ್ಕೆರೆಗ. ಪಪ್ಪ ನಿನ್ ಜುಟ್ಟೆಲ್ಲ ಬಿಚ್ಕೊಂಡು ಹೋಗ್ಬಿಟ್ಟೈತಲ್ಲ ಪಪ್ಪ. ಈ ಮಳೆ ಬಂದೈತೆ, ಬೆವ್ತಿದೆಯಲ್ಲೇ ಕರೆ ಚುಬ್ಬಿ, ಕದೆ ಚುಬ್ಬಿ. ಸಾರಿ. ಸೊ ಓಕೆ ಗೈಸ್, ನೋಡಿದ್ರಲ್ಲ ತಂದೆ ಮಗಳ ಬಾಂಧವ್ಯ ಹೇಗಿರುತ್ತೆ ಅಂತ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಎಷ್ಟೇ ಮಕ್ಕಳನ್ನ ಪ್ರೀತಿಯಿಂದ ಕೇರ್ ಮಾಡಿದ್ರು ನೋಡಿಕೊಂಡ್ರು ಅವರು ಇಷ್ಟಪಡೋದೇ ತಂದೆನ. ಸೊ ನಮ್ಮ ಮನೆಯಲ್ಲಿ ಅದು ಪ್ರೂವ್ ಆಗೋಯಿತು. ಸೊ ಅವಳಿಗೆ ಅವರ ಅಪ್ಪ ಅಂದರೆ ತುಂಬಾ ಇಷ್ಟ. ನೋಡಿದ್ರಲ್ಲ ನೀವೇ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಓಕೆ, ಬರಲಾ? ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಥ್ಯಾಂಕ್ಸ್.